ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇತ್ತೀಚೆಗೆ ವಂದೇ ಭಾರತ್ ಅನ್ನು ಕೂಡ ಸ್ವಾಗತಿಸಿದ್ರಿ, ಇದ್ರ ಬಗ್ಗೆ ಹೇಳಿ ಒಂದೆರಡು ಮಾತು. ನನ್ನ ಕನಸು, ನಾನು ನಿಜವಾಗ್ಲೂ ಹೇಳ್ತೀನಿ, ವಿ ಸೋಮಣ್ಣ ಅವರು ಸಚಿವರಾದ್ಮೇಲೆ ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ನಮಗೂ ಆಸೆ ಅಲ್ಲ, ನಮ್ಮ ಪಕ್ಷ, ನಮ್ಮ ನರೇಂದ್ರ ಮೋದಿ ಅವರು ಇದರಲ್ಲಿ ಅವ್ರು ಸಚಿವರಾಗಿದ್ದಾರೆ ಅಂತಕ್ಕಂಥದ್ದು. ನನಗೆ ಒಂದು ಇಂಟರ್ಸಿಟಿ, ಒಂದು ಮೆಮೋ ಅಂತೇಳಿ ಒಂದು ಟ್ರೈನ್ ಬರುತ್ತೆ, ಅದು ಪ್ಲಸ್ ಇದು 3 ಟ್ರೈನ್ಗಳನ್ನ ಸಕಲೇಶ್ಪುರಕ್ಕೆ ಎಕ್ಸ್ಟೆಂಡ್ ಮಾಡಿಕೊಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ ಹಾಸನಕ್ಕೆ ಬರೋಂಥ ಟ್ರೈನ್ ಸಕಲೇಶ್ಪುರಕ್ಕೆ ಬರೋದು ಭಾರಿ ಈಸಿ, ಏನು ಬಹುದೊಡ್ಡ ಇದೇನಲ್ಲ, ಅಲ್ಲಿಂದ 35 ಕಿಲೋಮೀಟರ್ ಅಷ್ಟೇ. ಎಕ್ಸ್ಟೆಂಡ್ ಮಾಡಿಕೊಡಿ ಈ ಭಾಗದ ಜನತೆಗೆ. ಬೆಂಗಳೂರಿಗೆ ಹೋಗಿ ಬರಬೇಕು ಅಂತ ಹೇಳಿದ್ರೆ ಮತ್ತೆ ಈಗ ಸ್ವಲ್ಪ ರೋಡಿಂದು ಇದು ಪರಿಸ್ಥಿತಿ ಚೆನ್ನಾಗಿದೆ ಬಿಡಿ, ಹಿಂದೆಲ್ಲ ಅಷ್ಟು ಚೆನ್ನಾಗಿತ್ತಿಲ್ಲ. ಇವಾಗ ದುಡ್ಡು ಕೊಡಕ್ಕಾಗಲ್ಲ. ಹೌದೌದು, ಪುರುಷ ಪ್ರಯಾಣ. ಹೌದೌದು. ಅದಕ್ಕೋಸ್ಕರ ನಾನು ಮಾನ್ಯ ಸಚಿವರಿಗೆ ಒತ್ತಾಯ ಮಾಡಿದ್ದೆ, ಒಂದೇ ಭಾರತ್ ಟ್ರೈನ್ ಇರ್ಬೋದು, ಇಂಟರ್ಸಿಟಿ ಇರ್ಬೋದು, ಈ ಟ್ರೈನ್ಗಳನ್ನ ಸಕಲೇಶ್ಪುರ ತನಕ ಎಕ್ಸ್ಟೆಂಡ್ ಮಾಡಿಕೊಟ್ರೆ ಬೆಳಗ್ಗೆ ಒಂದು 6 ಗಂಟೆಗೆ 7 ಗಂಟೆಗೂ ಸಕಲೇಶ್ಪುರದ ಈ ಭಾಗದ ಜನತೆ ಹೈಕೋರ್ಟಿಗೂ, ವಿಧಾನಸೌಧಕ್ಕೂ, ಆಸ್ಪತ್ರೆಗಳಿಗೂ ತನ್ನ ಕಾರ್ಯಗಳನ್ನ ನಮ್ಗೆ ಬೆಳಗ್ಗೆ ಹೋಗಿ ಸಂಜೆ ಬರಲಿಕ್ಕೆ ಭಾರಿ ಅನುಕೂಲ ಆಗುತ್ತೆ, ಮಾಡಿಕೊಡಿ ಅಂತಕ್ಕಂಥದ್ದು ಕೇಳಿದ್ದೆ. ನನಗೆ ವಿ ಸೋಮಣ್ಣನ ಆಫೀಸಿಂದ ಊರುಗಳ ಮುಖಾಂತರ ಮೊನ್ನೆ ಬಂದಾಗ ಟ್ರೈಲಿಗೆ ಬರ್ತಾರಪ್ಪ ಅಂದಾಗ ನನಗೆ ತುಂಬ ಸಂತೋಷ ಆಯಿತು. ಬೆಳಗ್ಗೆ 6 ಗಂಟೆಗೆ ನಾನು ಸಾಕಷ್ಟು ಜನಗಳಿಗೆ ಹೇಳ್ಕೊಂಡು ಬೆಳಗ್ಗೆ ನಾವೆಲ್ಲರೂ ಕೂಡ ಹೋಗಿ ಪೂಜೆ ಮಾಡಿ ಇಡ್ಗಾಯಿ ಹೊಡೆಯೋದ್ರ ಮುಖಾಂತರ ನಂಗೆ ನಿಜವಾಗ್ಲೂ ಹೇಳ, ಆ ಟ್ರೈನ್ ಬಂದಂಥ ಸಂದರ್ಭದಲ್ಲಿ ನನಗಾಗಿದ್ದ ಭಾವನೆ ಏನು ಅಂತ ಹೇಳಿದ್ರೆ, ಎಲ್ಲೋ ನಾವು ವಿದೇಶದಲ್ಲಿ ಇದ್ದೀವೇನೋ ಅಂತಕ್ಕಂಥ ನಂಗೆ ಭಾವನೆ. ಯಾಕೆಂದರೆ ನಿಜವಾಗ್ಲೂ ಕೂಡ ಆ ಟ್ರೈನ್ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದೆ. ಆ ಸೀಟಿಂಗ್ ಕಂಫರ್ಟ್ ಇರ್ಬೋದು, ಅವೆಲ್ಲವನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಒಂದೇ ಬರೋ ಟ್ರೈನಲ್ಲಿ ನಾನು ಬೇರೆ ಬೇರೆ ಭಾಗದಲ್ಲಿ ಓಡಾಡಿದ್ದೀನಿ. ಹೌದು, ಹಾಗಾಗಿ ತುಂಬ ಸಂತೋಷ ಆಗಿದೆ. ಸಕಲೇಶ್ಪುರ ಕರಾವಳಿ ಭಾಗದ ಜನತೆಗೆ ಇವತ್ತು ಮಂಗಳೂರು ಒಂದೇ ಬರೋ ಟ್ರೈನ್ ಬಂದಿರತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗಿದೆ. ನಮ್ಮೆಲ್ಲ ಮತ್ತೆ ಏನಾಗುತ್ತೆ ಅಂದರೆ, ನೀವು ಬಸ್ಸಿಗೆ ಕಂಪೇರ್ ಮಾಡಿದರೆ ಈ ಒಂದೇ ಭಾರತ್ ಇವರೆಲ್ಲ ಓಡಾಡ್ತಕ್ಕಂಥದ್ದು ಆರ್ಥಿಕವಾದ ಕೂಡ ಹೊರೆ ಕಡಿಮೆ ಆಗುತ್ತೆ, ಮತ್ತು ಒಂದು ಒಳ್ಳೆ ಸ್ಟ್ರೈನ್ ಆಗದ ರೀತಿ ಜರ್ನಿಯನ್ನ ಮಾಡ್ಬೋದು, ಒಂಥರ ಫ್ಲೈಟಲ್ಲಿ ಹೋದಂಥ ಫೀಲ್ ಆಗುತ್ತೆ. ಹಾಗಾಗಿ ನಮ್ಮ ಭಾಗದ ಜನತೆಗೆ ಬಹುವರ್ಷಗಳ ಕನಸು, ಬಹುದಿನಗಳ ಕನಸು ನನಸಾಗಿದೆ. ಆ ಕ್ಷೇತ್ರದ ಒಬ್ಬ ಶಾಸಕನಿಗೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ನರೇಂದ್ರ ಮೋದಿ ಅವರ ಏನು ಅಭಿವೃದ್ಧಿ ಕನಸಿದೆ, ಸಕಲೇಶ್ಪುರ ರೈಲ್ವೆ ನಿಲ್ದಾಣವೂ ಕೂಡ ತುಂಬಾ ಮಾಡರ್ನೈಸ್ ಆಗ್ತಾ ಇದೆ. ನೀವು ಬರ್ಬೇಕು ದಯವಿಟ್ಟು. ಸಕಲೇಶ್ಪುರ ರೈಲ್ವೆ ನಿಲ್ದಾಣ ಕೂಡ ಮಾಡರ್ನೈಸ್ ಆಗ್ತಾ ಇದೆ. ಒಂದೇ ಬರೋ ಟ್ರೈನ್ ಬಂದಿರತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಇಂಟರ್ಸಿಟಿ ಟ್ರೈನ್ ಕೂಡ ಎಕ್ಸ್ಟೆಂಡ್ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಮನವಿನ ಮಾಡಿದ್ದೆ. ಈ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ, ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರಿಗೆ, ವಿ ಸೋಮಣ್ಣ ಅವ್ರಿಗೆ ಕೂಡ ಧನ್ಯವಾದನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ. ಇನ್ನೊಂದು ಪ್ರಮುಖ ವಿಚಾರ ಉಲ್ಲೇಖ ಮಾಡಲೇಬೇಕು, ಈ ಕಸ್ತೂರಿ ರಂಗನ್ ವರದಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ ಅಂತ. ಅಲ್ಲ, ಈಗ ಕಸ್ತೂರಿ ರಂಗನ್ ವರದಿ ಈಗ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 7ನೇ ಬಾರಿ ಏನೋ ಇದನ್ನ ಮತ್ತೆ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಏನೋ ಇದು ಮಾಡಿದ್ದಾರೆ ಅಂತಕ್ಕಂಥ ಮಾಧ್ಯಮದಲ್ಲೆಲ್ಲ ನಾನು ನೋಡಿದೆ. ಕಸ್ತೂರಿ ರಂಗನ್ ವರದಿ ಜಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯ ಬೆಳೆಗಾರರು, ಸ್ಥಳೀಯ ರೈತರು ಮತ್ತೆ ಸ್ಥಳೀಯ ಮೂಲ ನಿವಾಸಿಗಳು ಯಾರಿದ್ದಾರೆ ಅವ್ರ ಜೊತೆ 1-to-1 ಮಾತುಕತೆ ಆಗಬೇಕು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಈ ಕಸ್ತೂರಿ ರಂಗನ್ ವರದಿ ಜಾರಿ ಆದಂಥ ಸಂದರ್ಭದಲ್ಲಿ ಯಾವ್ಯಾವ ಹಳ್ಳಿಗಳಿಗೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದಿದೆ. ಆ ಭಾಗದ ರೈತರು, ಆ ಭಾಗದ ಬೆಳೆಗಾರರು, ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳಿಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ, ಅವರ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ, ಅಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳ ಆಸ್ತಿಗಳಿಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಇವರು ಇದನ್ನ ಜಾರಿ ಮಾಡಬೇಕು ಹೊರತು ಏಕಾಏಕಿ ಇವರೇನಾದರೂ ಕೂಡ ಜಾರಿ ಮಾಡಕ್ಕೆ ಹೊರಟಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ನಮ್ಮ ಮಲೆನಾಡು ಭಾಗದ ಪಶ್ಚಿಮ ಘಟ್ಟದ ನಿವಾಸಿಗಳಿಗೆ ತೊಂದರೆ ಅಂತೂ 100ಕ್ಕೆ 100 ಆಗುತ್ತೆ. ಖಂಡಿತವಾಗ್ಲೂ ಕೂಡ ಹೇರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಜನಾಭಿಪ್ರಾಯ ಹೆಂಗಿದೆ? ಇಲ್ಲ, ಜನಾಭಿಪ್ರಾಯ ಖಂಡಿತವಾಗ್ಲೂ ಕೂಡ ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡಲಿಕ್ಕೆ ಸಂಪೂರ್ಣ ವಿರೋಧ ಇದೆ. ನಮ್ಮ ಭಾಗದ ಜನತೆ ಆಲೂರು ಮತ್ತೆ ಸಕಲೇಶ್ಪುರಕ್ಕೆ ಬರುತ್ತೆ. ಆಲೂರಲ್ಲಿ ಬಹುಶಃ 1-2 ಹಳ್ಳಿಗಳು ಬರ್ಬೋದು, ಸಕಲೇಶ್ಪುರದಲ್ಲಿ ತುಂಬಾ ಹಳ್ಳಿಗಳು ಬರ್ತವೆ. ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡಲಿಕ್ಕೆ ನಮ್ಮ ಭಾಗದ ರೈತರು, ಬೆಳೆಗಾರರು, ಅಲ್ಲಿಯ ಮೂಲ ನಿವಾಸಿಗಳು ಸಂಪೂರ್ಣ ವಿರುದ್ಧ ಇದ್ದಾರೆ. ಹಾಗಾಗಿ ಪರಿಸರವನ್ನು ಉಳಿಸ್ಬೇಕಾದಂಥ ಜವಾಬ್ದಾರಿ ಇದೆ. ನಾವಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಿಜವಾಗ್ಲೂ ಕೂಡ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಪರಿಸರವನ್ನು ಉಳಿಸಿರ್ತಕ್ಕಂಥದ್ದು ನಮ್ಮ ಮಲೆನಾಡು ಭಾಗದ ಜನ. ಹಾಗಾಗಿ ಅವರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು, ಬೆಳೆಗಾರರು, ರೈತರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು, ಅವ್ರಿಗೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಹೊರತು ಏಕಾಏಕಿ ಯಾವುದೇ ಕಾರಣಕ್ಕೂ ಕೂಡ ಇದು ಕಾರ್ಯರೂಪಕ್ಕೆ ತರಬಾರ್ದು ಅಂತಕ್ಕಂಥದ್ದು ನಮ್ಮ ಒತ್ತಾಯ.